ಶಿವಯೋಗಿ ಬಂದಾನ, ಶಿವಯೋಗಿ ಬಂದಾನ, ಜಂಗಮ ಬಂದಾನ, ಗುರು ಜಂಗಮ ಬಂದಾನ, ಮುಕ್ತಿ ಮಾರ್ಗದ ಯುಕ್ತಿಯ ತೋರುವ ಯೋಗಿ ಬಂದಾನ, ಮುಕ್ತಿ ಮಾರ್ಗದ ಯುಕ್ತಿಯ ತೋರುವ ಯೋಗಿ ಬಂದಾನ, ಮಹಾಮಹಿಮ ಶಿವ ಗುರುವಿನ ರೂಪದಿ ಯೋಗಿ ಬಂದು ನಿಂತಾನ, ಯೋಗಿ ಬಂದಾನ, ಶಿವಯೋಗಿ ಬಂದಾನ, ಜಂಗಮ ಬಂದಾನ, ಗುರು ಜಂಗಮ ಬಂದಾನ. ಮಾನವರಾಗಿ ಜನಿಸಿದ ಯೋಗಿ, ದೀನರ ರಕ್ಷಕರಾಗಿ ಹಯೋಗಿ, ಜೀವ ಶಿವರಲ್ಲಿ ಅಭೇದ ತಿಳಿಸಿ ಭಕ್ತರ ಭಾಗ್ಯದ ಗುರುವೆಂದೆನಿಸಿ, ಮಾನವರಾಗಿ ಜನಿಸಿದ ಯೋಗಿ, ದೀನರ ರಕ್ಷಕರಾಗಿ ಹಯೋಗಿ, ಜೀವ ಶಿವರಲ್ಲಿ ಅಭೇದ ತಿಳಿಸಿ ಭಕ್ತರ ಭಾಗ್ಯದ ಗುರುವೆಂದೆನಿಸಿ, ಅಷ್ಟಾವರಣದ ನಿಷ್ಠೆಯ ಹಿಡಿದು, ಅಷ್ಟಾವರಣದ ನಿಷ್ಠೆಯ ಹಿಡಿದು ಪಂಚಾಚಾರದ ಹಾದಿಲಿ ನಡೆವ ಯೋಗಿ ಬಂದಾನ, ಶಿವಯೋಗಿ ಬಂದಾನ, ಜಂಗಮ ಬಂದಾನ, ಗುರು ಜಂಗಮ ಬಂದಾನ. ಸತ್ಯ ಧರ್ಮದ ಜ್ಯೋತಿಯ ಬೆಳಗಿ ಭಕ್ತರ ಬಾಳಿನ ಕತ್ತಲೆ ಕಳೆದು, ಭಾವೈಕ್ಯತೆಯ ಭಾವನೆ ಬೆಸೆದು ನೀತಿ ಪಾಠವ ಕಲಿಸುವ ಯೋಗಿ, ಸತ್ಯ ಧರ್ಮದ ಜ್ಯೋತಿಯ ಬೆಳಗಿ ಭಕ್ತರ ಬಾಳಿನ ಕತ್ತಲೆ ಕಳೆದು, ಭಾವೈಕ್ಯತೆಯ ಭಾವನೆ ಬೆಸೆದು ನೀತಿ ಪಾಠವ ಕಲಿಸುವ ಯೋಗಿ, ಏಕಚಿತ್ತದಿ ನಮಿಸೋಣ, ಏಕಚಿತ್ತದಿ ನಮಿಸೋಣ, ಗುರುಪಾದಕ್ಕೆ ಶಿರವನ್ನು ಇರಿಸೋಣ, ಯೋಗಿ ಬಂದಾನ, ಶಿವಯೋಗಿ ಬಂದಾನ, ಜಂಗಮ ಬಂದಾನ, ಗುರು ಜಂಗಮ ಬಂದಾನ. ಪಾಪ ಕರ್ಮವ ಮಾಡಲು ಬೇಡ, ಪುಣ್ಯದ ಕಾರ್ಯವ ನೀ ಬಿಡಬೇಡ, ಹುಸಿಯನ್ನು ನುಡಿದರೆ ಬರುವುದು ಕೇಡು ಎನ್ನುವ ಸತ್ಯವ ಸಾರುವ ಯೋಗಿ, ಪಾಪ ಕರ್ಮವ ಮಾಡಲು ಬೇಡ, ಪುಣ್ಯದ ಕಾರ್ಯವ ನೀ ಬಿಡಬೇಡ, ಹುಸಿಯನ್ನು ನುಡಿದರೆ ಬರುವುದು ಕೇಡು ಎನ್ನುವ ಸತ್ಯವ ಸಾರುವ ಯೋಗಿ, ತ್ರಿನೇತ್ರ ಮಹಾಂತ ಶ್ರೀ ಶಿವಯೋಗಿ, ತ್ರಿನೇತ್ರ ಮಹಾಂತ ಶ್ರೀ ಶಿವಯೋಗಿ ಭಕ್ತರ ಹೃದಯದಿ ನೆಲೆಸ್ಯಾನ, ಯೋಗಿ ಬಂದಾನ, ಶಿವಯೋಗಿ ಬಂದಾನ, ಜಂಗಮ ಬಂದಾನ, ಗುರು ಜಂಗಮ ಬಂದಾನ.
ಭಜಿಪ ಭಕ್ತರ ಮನದಿ ಪರಮೇಶವರ ಗುಣ ನಿಕರ ಭಕ್ತರ ದಿನಕರ ಸಪ್ತ ಭೂಮಿಕೆಯ ಷಟ್ಸ್ಥಲವೆನಿಸಿದ ಮೆಟ್ಟಿಲ ನೇರಿದ ಮಹಾಶಿವಯೋಗಿ ಭಜಿಪ ಭಕ್ತರ ಮನದಿ ಪರಮೇಶವರ ಗುಣ ನಿಕರ ಭಕ್ತರ ದಿನಕರ ಸಪ್ತ ಭೂಮಿಕೆಯ ಷಟ್ಸ್ಥಲವೆನಿಸಿದ ಮೆಟ್ಟಿಲ ನೇರಿದ ಮಹಾಶಿವಯೋಗಿ ಅರುವಿನ ಪ್ರಭೆಯ ಬೀರುತ ಯೋಗಿ ಅರುವಿನ ಪ್ರಭೆಯ ಬೀರುತ ಯೋಗಿ ಶರಣರ ಹೃದಯದಿ ನೆಲೆಸ್ಯಾನ ಯೋಗಿ ಬಂದಾನ ಶಿವಯೋಗಿ ಬಂದಾನ ಜಂಗಮ ಬಂದಾನ ಗುರು ಜಂಗಮ ಬಂದಾನ ಮುಕ್ತಿ ಮಾರ್ಗದ ಯುಕ್ತಿಯ ಶ್ರೀ ಕ್ಷೇತ್ರ ಬೇವಿಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಸ್ವಾಮಿಗಳವರ ಯೋಗಿ ಸ್ವಾಮಿಗಳವರ ನೇತೃತ್ವದಲ್ಲಿ 22ನೇ ತಾರೀಕಿನಿಂದ ಚಂದ್ರವನ ನವರಾತ್ರಿ ಉತ್ಸವ ಕಾರ್ಯಕ್ರಮ ನಡೆದಿದೆ. ಇವತ್ತೇನು ಎಲ್ಲ ತಾಯಂದಿರು ಕೂಡ ಒಂದು ನಾರಿ ಶಕ್ತಿ ನವರಾತ್ರಿ ಅಂತೇಳಿದ್ರೆ ನವದುರ್ಗಿಯರ ಪೂಜಾ ಕಾರ್ಯಕ್ರಮವನ್ನು ಲಕ್ಷ್ಮೀ ಸರಸ್ವತಿ ಪಾರ್ವತಿಯವರ ಎಲ್ಲ ಅವತಾರಗಳನ್ನು 9 ದಿವಸಗಳಲ್ಲಿ ಮನೆ ಮಂದಿರಗಳಲ್ಲಿ ತಾವೆಲ್ಲರೂ ಕೂಡ ಆಚರಣೆ ಮಾಡಿ ಇವತ್ತು ತ್ರಿನೇತ್ರ ಸ್ವಾಮಿಯವರ ಆಶ್ರಮದಲ್ಲಿ ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿರತಕ್ಕಂಥ ಎಲ್ಲ ತಾಯಂದಿರಿಗೂ ಕೂಡ ನನ್ನ ತುಂಬು ಹೃದಯದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಪ್ರತಿ ವರ್ಷವೂ ಕೂಡ ಶ್ರೀ ತ್ರಿನೇತ್ರ ಮಹಾಸ್ವಾಮಿಗಳು ದಿನಚರಿ ಪ್ರತಿ ತಿಂಗಳ ಬೆಳಕು ಕಾರ್ಯಕ್ರಮ ಇರ್ಬೋದು, ಮಹಿಳೆಯರ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ದಾವಣಗೆರೆಯಿಂದ ಆಚೆ ನಾವೇನು ಉತ್ತರ ಕರ್ನಾಟಕ ಅಂತೇಳಿ ಕರಿತೀವಿ, ಆ ಭಾಗದ ಅನೇಕರು ಸಾರ್ವಜನಿಕರು, ರಿಟೈರ್ಡ್ ಆಫೀಸರ್ಸು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಈ ಕ್ಷೇತ್ರಕ್ಕೆ ಭಕ್ತಿಯನ್ನು ಇಟ್ಕೊಂಡು ಅನೇಕ ಸಂದರ್ಭದಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕಳೆದ 22ರಿಂದ ನವರಾತ್ರಿ ಪೂಜೆ ನೆನ್ನೆಗೆ ಕೊನೆಯಾಗಿದೆ. ದೇವಿ ಪೂಜೆ ಇಡೀ ರಾಷ್ಟ್ರದಲ್ಲಿ ನಡೆಯುತ್ತೆ. ನಾವು ಚಾಮುಂಡೇಶ್ವರಿ ಮತ್ತು ದಸರಾ ವಿಶೇಷ ಅಂತೇಳಿ ನಾವು ಅಂದ್ಕೊಂಡ್ರೆ ನಮಗಿಂತ ಹೆಚ್ಚು ಉತ್ತರ ಭಾರತದಲ್ಲಿ ದೇವಿ ಪೂಜೆಯನ್ನು ಜಾಸ್ತಿ ಮಾಡ್ತಾರೆ, ಭಾಳ ಶ್ರದ್ಧೆಯಿಂದನೂ ಮಾಡ್ತಾರೆ. ನಮಗೆ ಒಂದು ಮೈಸೂರಿನ ಅವತ್ತಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಪರಂಪರೆಯನ್ನು ಬಿಟ್ಟೋಗಿದೆ. ಶ್ರೀರಂಗಪಟ್ಟಣ ಪ್ರಾರಂಭ ಆಗಿ ನಂತರ ಮೈಸೂರಿಗೆ ಶಿಫ್ಟಾಗಿ ಇವತ್ತು 415ನೇ ವಿಶ್ವವಿಖ್ಯಾತ ದಸರಾ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ಅದರಲ್ಲಿ ಪ್ರಮುಖವಾಗಿ ತಾಯಂದಿರು, ಮಹಿಳೆಯರು ಬಂದಿದ್ದು ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಂಥ ಮೆರುಗು ಕೊಟ್ಟಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಒಂದು ಕಡೆ ಪ್ರಶಸ್ತಿ ಪ್ರದಾನ, ಮತ್ತೊಂದು ಮಡಲಕ್ಕಿ ವಿತರಣೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮುಖಾಂತರ ಇವತ್ತು ಮಹಿಳೆಯರಿಗೆ ಒಂದು ಗೌರವ ಕೊಡುವಂಥ ಕೆಲಸ ಶ್ರೀಮಠದಿಂದ ನಡೀತಾ ಇದೆ. ಮತ್ತು ಮಹಿಳೆಯರು ಸರಿಯಾಗಿ ಆ ಕುಟುಂಬವನ್ನು ನಡೆಸಿದರೆ, ಆ ಕುಟುಂಬದಲ್ಲಿದ್ದಂಥ ವ್ಯಕ್ತಿಗಳಿಗೆ ಸರಿಯಾದಂಥ ಒಂದು ಮಾರ್ಗದರ್ಶನ ಮಾಡಿದರೆ ಇವತ್ತು ಇಡೀ ಕುಟುಂಬ, ಇಡೀ ಸಮಾಜ, ಇಡೀ ದೇಶ ಒಳ್ಳೆ ರೀತಿಯಿಂದ ಇರಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದನ್ನು ಇವತ್ತಿನ ಈ ಕಾರ್ಯಕ್ರಮ ತೋರಿಸ್ಕೊಡ್ಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಯೋಗಿ ಬಂದಾನ ಶಿವಯೋಗಿ ಬಂದ
ಬಂದಾನ ಶಿವಯೋಗಿ ಬಂದಾನ ಜಂಗಮ ಬಂದಾನ ಗುರು ಜಂಗಮ ಬಂದಾನ ಇವತ್ತು ಏನು ಮಹಾ ತಾಯಂದಿರಿಗೆ ತಾಂಬೂಲ ಮಡ್ಲಕ್ಕಿ ಹಾಗೂ ಬಾಗಿಣ ಸೀರೆ ಕೊಡೋದ್ರ ಮೂಲಕ ಗುರುಗಳು ಇವತ್ತು ಆಶೀರ್ವಚನ ನೀಡ್ತಾ ಇದ್ದಾರೆ. ಇವತ್ತು ಎಲ್ಲ ತಾಯಂದಿರುವಾಗ ಅಕ್ಕ ತಂಗಿಯರ ಮುಖದಲ್ಲಿ ನೋಡ್ತಾ ಇದ್ದರೆ ಒಂದು ತವ್ರ ಮನೆಗೆ ಬಂದಂಥ ಇದು ಖುಷಿ ಕಾಣಿಸ್ತಾ ಇದೆ ಎಲ್ಲರಲ್ಲೂ. ನನಗೂ ಕೂಡ ತುಂಬ ಸಂತೋಷ ಆಗ್ತಾಯಿದೆ ಈಗೊಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನನ್ನ ಗುರುಗಳು ಕರೆದಿರೋದ್ರಿಂದ. ಗುರುಗಳು ಅಂತ ಅಂದರೆ ನನ್ನ ಗುರುಗಿನ ಅರ್ಥ ಏನಂದರೆ ಅಜ್ಞಾನದಿಂದ ಜ್ಞಾನದೆಡೆಗೆ ಕರ್ಕೊಂಡು ಹೋಗೋರು, ಕತ್ತಲೆಯಿಂದ ಬೆಳಕಿನೆಡೆಗೆ ಕರ್ಕೊಂಡು ಹೋಗೋ ಅಂಥವ್ರೆ ಗುರುಗಳು. ಹಾಗಾಗಿ ನಮಗೆಲ್ಲ ಇವತ್ತು ಏನು ಒಂದು ಆಶೀರ್ವಚನ ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಒಂದು ಭಾಗಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಗುರುಗಳ ಪಾದಾರವಿಂದ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಜಗದ್ಗುರು ಇಲ್ಲೇ ಒಂದು ಚಂದ್ರ ವನಕ್ಕೆ ಬಂದಿದ್ದಕ್ಕೆ ತುಂಬ ಸಂತೋಷ ಆಯಿತು. ಇವತ್ತು ಬಹಳ ಸಂತೋಷ ಅಂದರೆ ಭಾಳ ಸಂತೋಷ ಆಗಿದೆ ನನಗೆ. ಯಾಕಂದರೆ 9 ದಿನದ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರು ಇವತ್ತು ನವದುರ್ಗಿಯರಾಗಿ ಎಲ್ಲ ಒಂದು ಸೇವೆಯನ್ನು ದೇವರಿಗೆ ಒಂದು ಉಪವಾಸವನ್ನು ಮಾಡಿ ದೇವರಿಗೆ ಹರಕೆಯನ್ನು ತೀರಿಸಿದಿರಿ. ಮತ್ತು ಎಲ್ಲರೂ ಸುಮಂಗಲಿಯರು ಇವತ್ತು ಯಾವ ದೇವಿಯ ಅವತಾರದಲ್ಲಿ ಯಾವ್ಯಾವ ಕಲರ್ ಸೀರೆಯನ್ನು ಉಟ್ಟು ರಂಗವಾಗಿ ಇವತ್ತು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಾವು ಮಹಿಳೆಯರೆಲ್ಲರೂ ಮಾಡಿದ್ವಿ. ಆದ್ರೆ ಇವತ್ತು 1ನೇ ದಿವಸ ಯಾವ ಕಲರ್ ಸೀರೆ, 2ನೇ ದಿವಸ ಯಾವ ಕಲರ್ ಸೀರೆ, 3ನೇ ದಿವಸ ಯಾವ ಕಲರ್ ಸೀರೆ ಅಂತ 9 ದಿನದಲ್ಲಿ 9 ಅವತಾರಗಳನ್ನು ಮಹಿಳೆಯರು ನಾವು ಆ ಮಹಿಳೆಯರ ಮುಖಾಂತರ ದೇವಿಯ ಮುಖಾಂತರ ನಾವು ಇವತ್ತೆಲ್ಲರೂ ಅಲಂಕಾರ ಮಾಡಿಕೊಂಡು ದೇವಿಗೆ ಬರುವುದ ಒಂದು ಸಂಭ್ರಮ, ಎಡೆ ಮಾಡೋದ ಸಂಭ್ರಮ, ಈ ಕಾರ್ಯಕ್ರಮಕ್ಕೆ ಬರೋದ ಒಂದು ಸಂಭ್ರಮ. ಯಾಕಂದರೆ ಚಂದ್ರ ಒಣ ಅಂದ್ರೆ ಆ ಗಂಗೆ ದಿನ ಹರಿತಾ ಇದೆ ಬಾಜುಕೆ ಲೆಫ್ಟ್ ಸೈಡ್ ಗಂಗೆ, ನಮಗೆ ಗಂಗೆ ಧಾರಣೆ ಆಗ್ತಾ ಇದೆ. ನಮಗೆ ಗಂಗೆ ಅಂತಂದ್ರೆ ದೇವರು, ಭೂಮಿ ಅಂದರೆ ಒಂದು ಮಹಿಳೆ, ಗಂಗೆ ಅಂದ್ರೆ ಒಂದು ಮಹಿಳೆ. ಇವತ್ತು ಚಲವರಾಜ ಸ್ವಾಮೀಜಿಯವರ ಅಣ್ಣವ್ರು ಆಗಳ ಹೇಳಿದರು, ಮಹಿಳೆಯರ ಶಿವನಿಕಿನ ಪಾರ್ವತಿನ ಮೇಲುಗೈ ಅಂತ. ನಾವೆಲ್ಲರೂ ಇವತ್ತು ಮೇಲುಗೈ, ನಾವೇ ಮಹಿಳೆಯರಂತ ಇವತ್ತಿನ ದಿವಸ ಹೇಳಿ ಈ ಕಾರ್ಯಕ್ರಮಕ್ಕೆ ಬರುವ ವರ್ಷ ಮುಂದಿನ ವರ್ಷ ಇನ್ನೂ ಡಬಲ್ ಆಗಿರ್ತೈತಿ. ಆ ಗಂಗೆಯ ಹತ್ತಿರ ಹೋಗ್ತೀವಿ ನಾವು ಈ ಮುಂದಿನ ಸಲ. ಯಾಕಂದರೆ ಅಷ್ಟು ದೊಡ್ಡದವಾಗಿ ಸ್ಟೇಜ್ ಆಗುತ್ತೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಸ್ವಾಮೀಜಿಯವರು ಮಾಡಿದರು. ಕರೆನ ಹೇಳ್ಬೇಕಂದ್ರೆ ನನ್ನ ತವ್ರ ಮನೆಯಲ್ಲಿ ಬಂದಂಥ ಖುಷಿ ಇವತ್ತಿನ ದಿವಸ ನನಗೂ ಆಗಿದೆ, ನಿಮಗೆಲ್ಲರಿಗೂ ಆಗುತ್ತೆ. ಯಾಕಂದರೆ ಸ್ವಾಮೀಜಿಯವರು ನಮಗಷ್ಟ ಮಾಡಿಲ್ಲ, ನಿಮಗೆಲ್ಲರಿಗೂ ಸುಮಂಗಲರಿಗೇನು ಉಡಿ ತುಂಬೋ ಕಾರ್ಯಕ್ರಮ ಸಕ್ಸಸ್ ಆಗಿ ಮಾಡ್ತಾರೆ. ಒಳ್ಳೆಯದಾಗಲಿ ಸ್ವಾಮೀಜಿಯವರಿಗೆ ಮತ್ತು ಈ ಮಠಕ್ಕೆ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಆಶಿಸಿ ನನ್ನ 4 ಮಾತುಗಳನ್ನು ನಮಸ್ಕಾರ. ಶಿಲ್ಪಮ್ಮ ಮತ್ತು ಧನಲಕ್ಷ್ಮಮ್ಮ ಹೇಳ್ದಂಗೆ ನನ್ನ ಆಸೆ ಇರೋದೇನಂತಂದರೆ ಇಲ್ಲಿಂದ ಹಿಡಿದು ಅಲ್ಲಿ ಲಾಸ್ಟ್ ಕಾಂಪೌಂಡ್ವರೆಗೂ ಹೆಣ್ಮಕ್ಳು ಕೂರಿಸಿ ಕೊಡಬೇಕನ್ನೋ ಒಂದು ಆಸೆ ಇದೆ, ಸಂಕಲ್ಪ ಇದೆ. ಅವ್ರು ಹೇಳ್ದಂಗೆ ಕರೆಕ್ಟ್ ಇದೆ.